ಚೆನ್ನಾಗಿ ಜಡ್ದ್ಬಿಟ್ಟು ಬಂದಿಲ್ಲ ಮನ್ಕೊಂಡಿದ್ದಾನೆ ಫೋನ್ ನೋಡ್ತಾ. ಸ್ವಲ್ಪ ಮಗ ತೋರಿಸಿ. ಹೇಗಿತ್ತು ಊಟ ಮಧು? ಪಂಚಾಮೃತ ಹೇಗಿತ್ತು ಬ್ರೋ? ಸೂಪರ್. ತುಂಬಾ ದಿನ ಆಗಿತ್ತಲ್ಲ ಮನೆ ಊಟ ತಿಂದು. ಮಧ್ಯಾಹ್ನ ಊಟ 2 ಸಲ ಒಂದೇ ಸಲ ಮಾಡ್ಬಿಟ್ಟೆ. ಓ ಬರಂಚ್ ಮಾಡಿದ್ದಾನೆ ಇವನು. ಬರಂಚ್ ಏನಂತಾರೆ ಅದಕ್ಕೆ? ಬರಂಚ್ ಅಲ್ವೋ, ಬ್ರಂಚ್. ಬ್ರಂಚ್ ಅಂದ್ರೆ ಏನ್ ಗೊತ್ತಾ? ಈ ಕಡೆಗೆ ತಿಂಡಿನಲ್ಲ, ಈ ಕಡೆಗೆ ಲಂಚ್ ಅಲ್ಲ, ಅದ್ರ ಮಧ್ಯೆ ಊಟ ಮಾಡೋದು ಬ್ರಂಚ್ ಅಂತಾರೆ. ಸೇಮ್ ಅಷ್ಟೇ. ನೀನು ಹಂಗೆ ಅಲ್ಲ. ಇಮೋಷನಲ್ ಟೈಮ್. ಮಧುವರೇ ಮತ್ತೇನು ಸಮಾಚಾರ? ಯಾಕೆ ರೆಸ್ಪೆಕ್ಟ್ ಕೊಟ್ಟಾಗೆಲ್ಲ ಅಲರ್ಟ್ ಬಂದ್ಬಿಡುತ್ತಾ ಟಣ್ ಅಂತ? ಈಗ ಪುನೀತ್ ಅವರ ಊರಿನಲ್ಲಿ ವಾಯು ವಿಹಾರ. ಲಾರಿ ಬಂತು. ಅಣ್ಣ ನೀವೇನಿಲ್ಲಿ ಗಾಡಿಗಳೇ ಓಡಾಡ್ತಿರೋ ಪ್ರದೇಶದಲ್ಲಿ? ಸಾರಿ ಫ್ರೆಂಡ್ಸ್, ಸಾರಿ, ಉದ್ವಿಗ್ನ ಪರಿಸ್ಥಿತಿ ಇಲ್ಲಿ ಕ್ರಿಯೇಟ್ ಆಗಿದೆ. ಬನ್ನಿ ಈಗ ಮತ್ತೆ ಸುಧಾರಿಸ್ಕೊಂಡು ಮುಂದಿನ ಪ್ರಯಾಣವನ್ನು ಬೆಳೆಸ್ತಾ ಇದ್ದೀವಿ. ತಿಲಕ್ ಅವರೇ, ಇದು ಯಾವ ಜಾಗ ಕರ್ಕೊಂಡ್ ಬಂದ್ರಿ ನೀವು? ಚೆನ್ನಾಗಿದೆ, ಒಂಥರ ಇದೆ. ಇಲ್ಲೊಂದು ಸ್ಪಾಟ್ ಇತ್ತು, ಆದ್ರೆ ಈಗ ನೀರು ಮುಚ್ಚೋಗಿದೆ. ಓಕೆ, ಇಲ್ಲ ಅಂದಿದ್ರೆ ಇನ್ನೊಂಚೂರು ಮುಂದಕ್ಕೆ ಹೋಗ್ಬೋದಿತ್ತು. ಓಕೆ, ಹೋಗೋಣ. ಈಗ ಮಿಸ್ ಆಯ್ತು. ಮದುಗೆ ಈಜು ಹೊಡಿತೀನಿ ಅನ್ನಲ್ಲ, ಹಂಗಾಗಿ ಕರ್ಕೊಂಡ್ಬಂದಿದ್ದೀನಿ. ಜಾಕೆಟ್ ಹಾಕೊಂಡ್ಬಿಡ್ಬೇಕಿತ್ತು. ಏನು ಈಜು ಹೊಡಿಯಕ್ಕ? ಚಳಿ ಆಗ್ತದೆ. ಮಧು ಸ್ವಿಮ್ಮಿಂಗ್ ಮಾಡಬೇಕು ಅಂದ, ಅದಕ್ಕೆ ಕರ್ಕೊಂಡು ಹೋಗ್ತೀನಿ ಬಾರಪ್ಪ ಅಂತ ಕರ್ಕೊಂಡ್ಬಂದಿದ್ದೀನಿ. ಸ್ವಿಮ್ಮಿಂಗ್ ಬರ್ತದ ಮದುಗೆ? ಏನೋ ಹಂಗೆ ಅಂತಾನಪ್ಪ, ನನಗೆ ಅದೇ ಆಶ್ಚರ್ಯ. ಮದುಗೆ ಸ್ವಿಮ್ಮಿಂಗ್ ಬರುತ್ತೆ ಅನ್ನೋದೇ. ಹೌದಾ? ಅಲ್ಲೇ ಕಾಣ್ತಿಲ್ವ ಫ್ರೆಂಡ್ಸ್? ಈ ಬ್ಯಾರಿಕೇಡ್ ಬಂದ್ಬಿಟ್ಟು ಆನೆಗಳು ಊರಿಗೆ ಎಂಟ್ರ್ ಆಗೋದನ್ನು ತಡೆಯೋದಕ್ಕೆ ಮಾಡಿರತಕ್ಕಂಥದ್ದಾಗಿದೆ ಅಂತ ಹೇಳ್ತಾ ಇದ್ದಾರೆ. ಲುಕಿಂಗ್ ಸೋ ಸ್ಟ್ರಾಂಗ್ ದೋ. ಯಸ್, ಲುಕ್ಸ್ ಸೋ. ಏನಿದು? ನಮ್ಮ ಸ್ಕೂಲ್ ನಾವು ನಮ್ಮ ಚಿಕ್ಕ ವಯಸ್ಸಿನಲ್ಲಿ ಆಡ್ತಿದ್ದಂಥ ಕ್ರಿಕೆಟ್ ಗ್ರೌಂಡ್ ಇದೆ. ಕ್ರಿಕೆಟ್ ಗ್ರೌಂಡು? ಹಂಗಾರೆ ಓದಿಲ್ಲ, ಬರೀ ಕ್ರಿಕೆಟ್ ಆಡಿದ್ದೀರಿ? ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಓದಿಲ್ಲ. ಸಂಜೆ ಆದ್ರೆ ಬೆರ್ಸ್ಕೊಬರೋರು ಇವರೇ, ನಮ್ಮ ಚಿಕ್ಕಬ್ಬಿರೋ. ಸ್ಕೂಲ್ ಓಪನ್ ಇದೆ ಇದು. ಬರ್ತಾರೆ ಯಾರಾದ್ರು? ಬರ್ತಾರೆ ಕಣ, ಪೇಂಟ್ ಎಲ್ಲ ಆಗಿರೋದು. ತುಂಬ ದೊಡ್ಡ ಸ್ಕೂಲು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೆಲ್ಕೊಡ್ಲಿ. ಹಾಗೂ ವಿದ್ಯಾರ್ಥಿಗಳು ಇವರು. ಎಲ್ಲಿ ಕೊಡ್ಲಿ ಅಲ್ಲ ಕಣಪ್ಪ, ಅವಾಚ್ಯ ಶಬ್ದಗಳ ನಿರ್ಬಂಧ. ಬಿಡಪ್ಪ. ಓ, ಅಚಾತುರ್ಯಗಳಿಗೆ ಅವಕಾಶವನ್ನ ಕೊಡಬೇಡಿ. ಒಬ್ಬರೇ ಹೋಗಕ್ಕಾಗೋದು ಇಲ್ಲಿ ಓಲೆ. ಏನೋ ದೊಡ್ಡ ಪ್ರಮಾಣದಲ್ಲಿ ಡಿಸ್ಕಷನ್ ನಡೀತಾ ಇದೆ ಹಿಂದೂ ಮತ್ತೆ ಮುಂದಿನ ಸವಾರ ನಡುವೆ. ಬಾಯಿಗೆ ಬಂದಿದೆ. ತಾಳಿ ಸರ್, ನಮ್ಮ ಲೈಫ್ನ ನಾವು ನೋಡ್ಕೊಬಿಡ್ತೀವಿ, ನಿಮ್ಮ ಎಲ್ಲೆಗೆ ಇಳ್ಕೊಬಿಡ್ತೀವಿ. ನಿನ್ನ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ನೀವು ಹೋಗಿ, ನಾವು ಹಿಂದೆ ಬರ್ತೀವಿ. ಬನ್ನಿ, ಹೆದರಬೇಡಿ. ಬರ್ತೀವಿ. ಪಾದ ನಟರಾಜ ಸರ್ವಿಸ್. ಹರ್ಟ್ ಆಗಿದೆಯಾ? ತುಂಬ ನೀಟಾಗಿರೋ ರಸ್ತೆ ಇದೆ. ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗ್ತಿಲ್ಲ. 1 2 3 4 ಬಾ. ಅಯ್ಯಯ್ಯೋ, ನನ್ನ ಮಕ್ಕಳು ನನ್ನೇ ಬಿಟ್ಬಿಟ್ಟು ಹೋಗ್ಬಿಟ್ರು. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ನಿಂತ್ಕೊಡ್ರು. ಹೂಫ್, ಅಂತೂ ಬಂದ್ವಿ. ಸಾಹೇಬರು ಕಾಯ್ತವ್ರೆ, ಹೋಗ್ತಾ ಇದ್ದೀವಿ.
ಕಾಲುಗಳು ಹಿಂಗಾಗ್ಬಿಡ್ತು. ನೋಡಿ ಸುಮ್ಮನೆ ಹೊತ್ತು ಬೈಕ್ ಕೂತಿದ್ರೆ ಇವೆಲ್ಲ ಬೇಕಿಲ್ಲ ಇರಲಿ, ಜೀವ ದೊಡ್ಡದು. ಗೈಸ್ ಈಗೇನು ನೋಡ್ತಿದ್ದೀರ ತೋಟ ಮೊದಲು ತೋಟ ಆಗಿರಲಿಲ್ಲ, ತುಂಬಾ ಮರಗಳು ಬೆಳ್ಕೊಂಡಿದ್ದು ಕಾಡಾಗಿತ್ತು. ಇವರಿಬ್ರು ಸೇರಿ ಕಾಡು ಕಡ್ಬಿಟ್ಟು ತೋಟ ಮಾಡಿದ್ದೀವಿ. ತೋಟ ಮಾಡಿ ಯಾವ ಬೋಳಿ ಮಗ ಹೇಳಿದ್ರಿ? ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಈ ತೋಟದಲ್ಲಿ ಅಂತಕ್ಕಂಥದ್ದು ಏನಿದೆ, ಎರಡು ಕೈ ಜೋಡಿಸಿ ಮಾಡಿದ್ದೇವೆ. ಇಲ್ಲಿ ಹಾಕಿರೋಂಥ ಅಡಿಕೆ ಗಿಡ ನೋಡಿ. ಹೋಯ್ತಾ ಇದ್ದೀವಿ ತೋಟಗಳ ಮಧ್ಯೆ. ಅಡಿಕೆ ಮರ ಹಾಗೂ ಕಾಫಿ ಹಾಗೂ ಮೆಣಸು ಬೆಳೆಗಳ ನಡುವೆ ಪಾದರಕ್ಷಿತವಾಗಿ ನಟರಾಜ ಸರ್ವಿಸಲ್ಲಿ ಒಂದು ಎರಡು ಮೂರು ಅನ್ಕೊಂಡು ಹೋಯ್ತಾ ಇದ್ದೀವಿ. ನೋಡಿ ಇವಾಗ ಇದೇನಾಗಿದೆ ಅಂದರೆ ರೋಗ ಬಂದು ಹೋಗಿರೋದು ಇದು. ಓ ನೋ ಅಂತ ಅನ್ಕೊಂಡ್ರ ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿಮ್ಮ ಊಹೆ ತಪ್ಪು. ಗಿಡದ ಇದು ಬೇರೆ ಒಂದು ಸ್ವಲ್ಪ ಯಾರೋ ಮುರಿದು ಬಿಸಾಕ್ಬಿಟ್ಟಿದ್ದಾರೆ. ಹಾಗಾಗಿ ಇಷ್ಟು ಕಾಫಿ ವೇಸ್ಟ್ ಆಗಿದೆ. ಇಷ್ಟು ಕಾಫಿಲಿ 3 ಜನ ಕಾಫಿ ಕುಡಿತಾ ಇದ್ರು. ಹೇಗನ್ಸದೆ ನಮ್ಮೂರ ಸೈಡು? ಕಮೆಂಟಲ್ಲಿ ತಿಳಿಸಿ. ಮಧುರು ಪದೇ ಒಳಗೆ ಹೋಗ್ಬಿಟ್ಟು ಏನೋ ಸಂಶೋಧನೆ ಮಾಡಿ ಬಂದ್ರು. ನಿಮ್ಮ ಅನಿಸಿಕೆಯನ್ನು ಹೇಳ್ಬೇಕು. ಅನ್ಸಕ್ಕೆ ಎಷ್ಟು ದಿನ ನೋಡಿರಲಿಲ್ಲ ಕಾಫಿ ಬೀಜ ಹಿಂಗಿರ್ತಾವ ಅಂತ ಗೊತ್ತಾಯ್ತು. ಕಾಫಿ ಬೀಜ ಸಮ್ಮರಲ್ಲಿ ಅಷ್ಟೇ ಬರೋದಂತೆ, ಬಾಕಿ ಟೈಮಲ್ಲಿ ಬರಲ್ಲ ಅಂತೆ. ಈ ಸದ್ಯ ಕಾಯಿದಾವೆ. ಓಕೆ, ಇವು ಕೆಂಪುಗಾಗಬೇಕಂತೆ. ಕೆಂಪುಗಾರ ಹಣ್ಣಾಗಿದೆ ಅಂತ ಅರ್ಥ ಅಂತೆ. ಆಮೇಲೆ ಕರ್ರಗಾಗುತ್ತೆ. ಕರ್ರಗಾದ್ಮೇಲೆ ಕೀಳಬೇಕು. ಅಲ್ಲೇ ಅವ್ರು ಕೇಳಂಗಿಲ್ಲ. ಇದು ಅಡಿಕೆ ಗಿಡ ನಾರ್ಮಲ್. ನಮ್ಗೆ ಗೊತ್ತಾಗ ಅಡಿಕೆ ಗಿಡ ಪ್ರೊಸೆಸ್ ನಾವು ಹಾಕಿದ್ದೀವಿ. ಹೌದಾ? ಶಬಾಷ್. ಚಪ್ಪಾಳೆ. ನಮ್ಮ ಅಡಿಕೆ ಬೆಳೆಗಾರರಾದ ಮಧು ನಮ್ಮ ಅಡಿಕೆ ತೋಟವನ್ನು ನೋಡಿ ನಿಮ್ಮ ಅಭಿಪ್ರಾಯ, ನಾವು ಹೇಗೆ ಇಂಪ್ರೂವ್ ಮಾಡ್ಕೋಬಹುದು, ನಮ್ಮಲ್ಲಿ ಏನಾದರೂ ಕುಂದು ಕೊರತೆಗಳಿದೆಯಾ ಇದ್ರೆ ಮೇಲ್ ಹಾಕ್ಬಿಡಿ ರಿಗಾರ್ಡ್ಸ್ ಹಾಕ್ಬಿಟ್ಟು. ಏನಿಲ್ಲ, bindassboys@gmail.com ಬಾಯ್ಸ್. ಇದು ನಮ್ಮ ಮೇಲ್ ಐಡಿ. ಏನೇ ಸಜೆಷನ್ಸ್ ಕೊಡೋದಿದ್ರು ಕೊಡಿ. ಯುವ ವಿಜ್ಞಾನಿ ಪುನೀತ್ ಅವ್ರೀಗ ಅಲ್ಲೇನೋ ನೋಡ್ಕೊಂಡ್ ಬಂದ್ಬಿಟ್ರು. ಏನಿಲ್ಲ, ತುಂಬಾ 3 ತಿಂಗಳಾಗಿತ್ತು ತೋಟದ ಕಡೆ ಬಂದು ಎಲ್ಲ ಗಿಡಗಳು ಹೇಗಿದೆ ತೋಟ ಉಗಿತೇನ ಥೂ ಅಂತ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಎಲ್ಲ ಒಂದೊಂದೇ ಗಿಡ ನೋಡ್ಕೊಂಡ್ ಬಂದೆ. ಇವತ್ತು ಬಂದಿದ್ಯಾ ಅಂತ ಒಂದೊಂದು ಗಿಡಗಳು ಉಗಿತಾ ಇದ್ದಾವೆ. ಒಂದು ಒಳ್ಳೆಯ ಅನುಭವ. ಇವೆಲ್ಲ ನೋಡಿರ್ಲಿಲ್ಲ ನಾವು ಉತ್ತರ ಕರ್ನಾಟಕದವರು. ನೈಸ್ ಟು ಸಿ ಆಲ್ ಆಫ್ ದಿಸ್. ನಿಮ್ಮ ಸೈಡ್ ಎಲ್ಲ ಬರೀ ಇದಲ್ಲ ಬ್ಲ್ಯಾಕ್ ಸಾಯಿಲ್, ಕಪ್ಪು ಮಣ್ಣು. ಎರೆಹೊಲ ಅಂತೀವಿ ನಾವು ಅದಕ್ಕೆ. ಹೌದು, ಎರೆಹೊಲ. ಹತ್ತಿ ಜಾಸ್ತಿ ನಿಮ್ದು? ಹತ್ತಿ, ಶೇಂಗಾ, ಕಡ್ಲಿ, ಹೆಸರು, ಜೋಳ, ರಾಗಿ, ಆಮೇಲೆ ಗೊಂಜಾಳನು ಬೆಳೀತಾರೆ. ಆ ಥರ ಎಲ್ಲ ಕೆಂಪು ಇದು ನಮಗೆ ಎರೆಹೊಲ ಸಿಕ್ಬಿಟ್ರೆ ನಾವು ಮ್ಯಾಕ್ಸಿಮಮ್ ಅಡಿಕೆ ಹಾಕೋದು. ಅದಕ್ಕೆ ಸಿಕ್ಕಿಲ್ಲ ನಿಮಗೆ. ನಿಮ್ಮ ಕಡೆ ಏನಾಗ್ತಾರ? ನಮ್ಮ ಕಡೆ ಅದೇ ಅಡಿಕೆ ತೆಂಗು ಜಾಸ್ತಿ ನಮ್ಮದು. ಮತ್ತೆ ಎಲ್ಲಿರೋ ಥರ ಕೆಲವರಿಗೆ ಹೊತ್ಕೊಂಬರ್ತೀನಿ ಅಲ್ಲಿಂದ ಮಗನೇ. ಮತ್ತೆ ನಾನು ಕಾಫಿ ಹೊತ್ಕೊಬರಲ್ಲ. ಏನ ಯಾವ್ಕೊಬರ್ತೀಯ? ಕಾಫಿ ಹೊತ್ಕೊಂಬರ್ತಾನೆ, ರೈಸ್ ತಗೊಬರ್ತಾನೆ. ಕಾಫಿ ತರೋದು ತೆಂಗು ನಾವು ಹೊತ್ಕೊ ಬರಬೇಡಿ, ಎಳ್ಳಿ ಮಾತ್ರ ಹೊತ್ಕೊ ಬನ್ನಿ ಅಷ್ಟೇ. ಬಿಂದಾಸ್ ಬಾಯ್ಸ್ ನ ಸಬ್ಸ್ಕ್ರೈಬ್, ಲೈಕ್ ಅಂಡ್ ಶೇರ್ ಮಾಡಿ. ಕಮೆಂಟ್. MTV ಸಿಟಿ ಯುಗದಲ್ಲಿ ಖುಷಿಯಾಗಿರ್ಬೇಕು.